ಪೆದ್ದೂರು ಟೆಂಪೋ ದ್ವಿಚಕ್ರ ವಾಹನ ನಡುವೆ ಭೀಕರ ಅಪಘಾತ, ಸವಾರ ಮೃತ್ಯು. ಚೇಳೂರು ಟೆಂಪೋವೊಂದು ದ್ವಿಚಕ್ರ ಸವಾರನಿಗೆ ಡಿಕ್ಕಿ ಹೊಡೆದ ಪರಿಣಾಮ ದ್ವಿಚಕ್ರ ಸವಾರ ಸ್ಥಳದಲ್ಲೇ ಮೃತಪಟ್ಟು ಸಹಸವಾರ ಗಾಯಗೊಂಡ ಘಟನೆ ಸೆಪ್ಟೆಂಬರ್ 15 ಭಾನುವಾರ ಸಂಜೆ ಸುಮಾರು 5 ಗಂಟೆಯ ಸಮೀಪ ನಲ್ಲಗುಟ್ಲಪಲ್ಲಿ ಗ್ರಾಮ ಪಂಚಾಯಿತಿ ಸಮೀಪ ಪೆದ್ದೂರು ಗ್ರಾಮದ ಬಳಿ ನಡೆದಿದೆ. ಮೃತ ವ್ಯಕ್ತಿಯನ್ನು ತಾಲೂಕಿನ ನಲ್ಲಗುಟ್ಲಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗುಂಡ್ಲಪಲ್ಲಿ ಗ್ರಾಮದ ಗಣೇಶ 24, ತಂದೆ ವೆಂಕಟರಮಣಪ್ಪ ಎಂದು ಗುರುತಿಸಲಾಗಿದೆ. ಈತನೊಂದಿಗೆ ಪ್ರಯಾಣಿಸುತ್ತಿದ್ದ ಅದೇ ಗ್ರಾಮದ ನಾಗಾರ್ಜುನ 25 ಗಾಯಗೊಂಡಿದ್ದು, ಈತನನ್ನು ಪ್ರಥಮ ಚಿಕಿತ್ಸೆಗಾಗಿ ಚೇಳೂರು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಬಾಗೇಪಲ್ಲಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ಸಂದರ್ಭದಲ್ಲಿ ದ್ವಿಚಕ್ರ ಸವಾರ ಗಣೇಶ್ 24 ಎಂಬಾತ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಸಹಸವಾರನಿಗೆ ಗಾಯಗಳಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮೃತ ವ್ಯಕ್ತಿಯನ್ನು ಬಾಗೇಪಲ್ಲಿ ಸಾರ್ವಜನಿಕ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗಾಗಿ ರವಾನಿಸಲಾಗಿದ್ದು, ಈ ಕುರಿತು ಚೇಳೂರು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ನವೀನ್ ಕಿರಣ್, ಚಿಂತಾಮಣಿ. ನಿಮ್ಮ ಹೆಸರು? ನಮ್ಮ ಹೆಸರು ನಾಗಾರ್ಜುನ. ಹಾಂ, ಯಾವ ಊರು? ಗುಂಡ್ಲಪಲ್ಲಿನ? ಗುಂಡ್ಲಪಲ್ಲಿ ಸರ್. ಈ ಪೆದ್ದೂರು ಗುಂಡ್ಲಪಲ್ಲಿ ಏನಾಗಿದೆ? ಆಕ್ಸಿಡೆಂಟ್ ಆಗಿದೆ ಅಂತ? ಹೌದು ಸರ್. ಅವನ ಟೆಂಪೋನೇ ಸ್ಪೀಡಾಗಿ ಬಂದೇವಿ. ಯಾವ ಟೆಂಪೋ? ಸರ್ ಅಂದಾಜು ಒಂದು 4. ಹಾಂ, ಯಾವ ಗಂಟೆ ಇಲ್ಲ ಸರ್. ಅಲ್ಲ, ಯಾವ ಟೆಂಪೋ ಅಂತ? ಇದು ಯಾವ ಊರ್ದು ಅಂತ ಗಾಡಿ ಇದೆ? ಟೆಂಪೋ ನಲ್ಗುಟ್ಲಪಲ್ಲಿ ಅನ್ಕೊಂತೀನಿ ಸರ್. ಹ್ಞೂ ಸರ್. ಡ್ರೈವರ್ ಬಂದು ಬೇರೆ ಗೊಡ್ಲಪಲ್ಲಿ ಅವನು. ಹ್ಞೂ ಸರ್. ಅವನೇ ಜಾಸ್ತಿ ಸ್ಪೀಡಾಗಿ ಬಂದ ಟರ್ನಿಂಗಲ್ಲಿ ಸೀದಾ ಗುದ್ದದ ಸರ್. ನೀವು ಎಲ್ಲಿ ಹೋಗ್ತಾ ಇದ್ರಿ? ನಾವು ಈಶಾ ಫೌಂಡೇಶನ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಸರ್. ಊರಿಂದ ಈಶಾ ಫೌಂಡೇಶನ್. ಅವ್ರು ಯಾವ ಕಡೆಯಿಂದ ಬರ್ತಾ ಇತ್ತು ಆ ಗಾಡಿ? ಪಾಲ್ಕೆರೆ ಕಡೆಯಿಂದ. ಪಾಲ್ಕೆರೆ ಕಡೆಯಿಂದ ನಿಮ್ಮೂರ ಕಡೆ ಬರ್ತಾ ಇತ್ತು. ಏನು ಸ್ಪೀಡ್ ಇತ್ತು ಗಾಡಿ? ಹ್ಞೂ ಸರ್, ಹೆವಿ ಸ್ಪೀಡಾಗಿ ಬರ್ತಾ ಇದ್ದು. ಹಾಂ, ಏನು ಮಾಡ್ದೆ ನಿಮಗೆ? ಬಂದು ಗುದ್ದದ ಸರ್ ಸೀದಾ. ಹೌದು ಸರ್. ಇನ್ನೊಬ್ರು ಏನಾಗಿದೆ ಅಂತ ಗೊತ್ತು ನಿಮಗೆ? ಅವ್ನು ಸ್ಪಾಟ್ ಔಟ್ ಸರ್. ಏನು ಅವ್ರ ಹೆಸರೇನು? ಗಣೇಶ್ ಜಿ ವಿ. ಎಷ್ಟಾಗಿದೆ ವಯಸ್ಸು ಅವ್ರಿಗೆ? ಸರ್ ಒಂದು 24.